ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನಕ್ಕೆ ನಮ್ಮ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಅದು ದಿನೇ ದಿನೇ ಉದುರಿ ನಮ್ಮ ಕೂದಲು ತುಂಬ ತೆಳ್ಳಗಾಗ್ತಿದೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ, ಈ ರೀತಿ ಕೂದಲು ಉದುರುವ ಸಮಸ್ಯೆಗೆ ಸಂಪೂರ್ಣ ಪರಿಹಾರವನ್ನು ಕೊಡುವಂತಹ ಒಂದು ಶುಂಠಿ ಎಣ್ಣೆಯನ್ನು ಹೇಗೆ ಮನೆಯಲ್ಲೇ ತಯಾರಿಸ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಹುಡುಗಿಯರಲ್ಲಿ ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇರುವ ಸಮಸ್ಯೆ ಅಂದರೆ ಕೂದಲು ಉದುರೋದು, ಕೂದಲು ಅತಿ ವೇಗವಾಗಿ ಬೆಳೆದೇ ಇರೋದು, ಅತಿ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲುಗಳು ಬರೋದು. ನಮ್ಮಲ್ಲಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನ್ನ ಕೂದಲು ನೋಡೋದಕ್ಕೆ ತುಂಬ ಸಿಲ್ಕಿಯಾಗಿರಬೇಕು, ಉದ್ದವಾಗಿ ಬೆಳಿಬೇಕು, ಕಪ್ಪಾಗಿರಬೇಕು, ಹೇರ್ ಫಾಲ್ ಅನ್ನೋದು ಆಗಲೇಬಾರ್ದು ಅಂತ ನಮ್ಮೆಲ್ಲರಿಗೂ ಇಷ್ಟ ಇರುತ್ತಲ್ವ. ನಾವು ಎಷ್ಟೇ ಪ್ರಾಡಕ್ಟನ್ನು ಟ್ರೈ ಮಾಡಿದ್ರೂ ಸಹ ಆ ಸಮಸ್ಯೆಯಿಂದ ಪರಿಹಾರ ಸಿಕ್ಕೇ ಇರೋದಿಲ್ಲ. ಅದಕ್ಕೆ ಒಂದು ರಾಮಬಾಣವಾಗಿ ಕೆಲಸ ಮಾಡೋದು ಈ ಒಂದು ಶುಂಠಿ ಎಣ್ಣೆ. ಫ್ರೆಂಡ್ಸ್, ಈ ಎಣ್ಣೆಯನ್ನು ತಯಾರಿಸ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ತೆಗೆದುಕೊಳ್ಳಿ. ಆದಷ್ಟು ನೀವು ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಬೇಡಿ. ನಾನಿಲ್ಲಿ 100% ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲನ್ನು ತೆಗೆದುಕೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಲ್ವ ಎಷ್ಟು ಪ್ಯೂರ್ ಆಗಿ ಎಷ್ಟೊಂದು ವೈಟ್ ಆಗಿದೆ ಅಂತ. ಏನಕ್ಕಪ್ಪ 100% ಪ್ಯೂರ್ ಆಗಿರೋದಂದರೆ, ನಾವು ಈ ಎಣ್ಣೆಯನ್ನು ಕಾಯಿಸೋದ್ರಿಂದ ನೀವು ಆದಷ್ಟು 100% ಕೋಕೋನಟ್ ಆಯಿಲನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಆದಷ್ಟು ಫ್ಲೇವರ್ ಇರೋದು ಅಥವಾ ಬೇರೆ ಎಣ್ಣೆಯನ್ನು ಉಪಯೋಗಿಸಬೇಡಿ, ಕೊಬ್ಬರಿ ಎಣ್ಣೆಯನ್ನೇ ನೀವು ಉಪಯೋಗ ಮಾಡಿ. ಇಲ್ಲಿ ನಾನು 2 ಸ್ಪೂನಷ್ಟು, ದೊಡ್ಡ ಸ್ಪೂನ್ ಇದೆ ಇದು, 2 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಆ ಪ್ಯಾನ್ಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಗಮನದಲ್ಲಿ ಇಡಬೇಕಪ್ಪ ಅಂದರೆ, ನೀವು ಆದಷ್ಟು ಈ ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ನೀವು ನಿಮ್ಮ ಸ್ಟವ್ ಒಂದು ಫ್ಲೇಮ್ ಏನಿರುತ್ತಲ್ವ ಅದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಡಬೇಕು. ನೀವು ಐ ಫ್ಲೇಮಲ್ಲಿ ಇಟ್ಟರೆ ಈ ಚಕ್ಲಿ ಕೋಡ್ಬಳೆ ಎಲ್ಲವನ್ನು ಮಾಡುವಾಗ ಈ ಆಯಿಲು ಅದು ಕಾದು ಒಂದು ಕಂಟು ಸ್ಮೆಲ್ ಅಂತ ಬರುತ್ತಲ್ವ, ಆ ಥರ ಬಂದರೆ ಈ ಆಯಿಲ್ದು ಕ್ವಾಲಿಟಿ ಏನಿರುತ್ತಲ್ವ ಅದು ಹಾಳಾಗೋಗುತ್ತೆ. ಆದ್ದರಿಂದಾಗಿ ನೀವು ಅತಿ ಲೋ ಫ್ಲೇಮಲ್ಲೇ ಇಟ್ಟು ಈ ಎಣ್ಣೆಯನ್ನು ಕಾಯಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ನನ್ನ ಹೆಸರು ಗೊತ್ತಿಲ್ಲ ಅಂದರೆ, ನನ್ನ ಹೆಸರು ಪಲ್ಲವಿ ಅಂತ. ನಾನು ಆಸ್ಟ್ರೇಲಿಯಾಯಿಂದ ಕನ್ನಡದಲ್ಲಿ ವ್ಲಾಗ್ಸ್ಗಳನ್ನು ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ತುಂಬ ಅನುಕೂಲಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾದರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಒಂದು ದೊಡ್ಡ ಶುಂಠಿಯನ್ನು ತೋರಿಸ್ತಾ ಇದ್ದೀನಲ್ವ, ಹಸಿ ಶುಂಠಿಯನ್ನು ತೆಗೆದುಕೊಳ್ಳಿ. ನಾನು 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿರೋದ್ರಿಂದ ಇಷ್ಟೊಂದು ಶುಂಠಿ ನಮಗೆ ಬೇಕಾಗೋದಿಲ್ಲ, ಕೇವಲ 2 ಇಂಚಷ್ಟು ಶುಂಠಿ ಬೇಕಾಗತ್ತೆ. ನೋಡಿ, ನಾನು ಈ ರೀತಿಯಾಗಿ ತುಂಬ ಚೆನ್ನಾಗಿ ವಾಶ್ ಮಾಡಿ ತುಂಬ ಚಿಕ್ಕ ಪೀಸಸ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ವ. ಇವಾಗ ಆ ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀವಲ್ವ, ಅದಕ್ಕೆ ಈ ಶುಂಠಿ ಪೀಸ್ಗಳನ್ನು ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಅದನ್ನು ಈ ರೀತಿಯಾಗಿ ಕಾಯಿಸ್ತಾ ಬರಬೇಕು ನೀವು. ಫ್ರೆಂಡ್ಸ್, ನೀವು ತುಂಬ ಜನ ಅಂದ್ಕೊಳ್ತಿರ್ಬೋದಲ್ವ, ಈ ಶುಂಠಿ ಹೇಗೆ ನಮ್ಮ ಹೇರ್ ಫಾಲ್ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಕೊಡುತ್ತೆ ಅಂತ. ಏನಪ್ಪ ಅಂದರೆ, ಶುಂಠಿಯಲ್ಲಿ ಮೆಗ್ನೀಷಿಯಮ್ ಮತ್ತು ಫಾಸ್ಫರಸ್ ಈ ರೀತಿಯಾಗಿ ಒಳ್ಳೆಯ ಕೆಮಿಕಲ್ ಕಾಂಪೌಂಡ್ಸ್ಗಳಿರೋದ್ರಿಂದ ಅದು ನಮ್ಮ ಕೂದಲು ಉದುರಿದ ನಂತರ ನಮ್ಮ ಚರ್ಮದ ಕೆಳಗಡೆ ಏರ್ ಫಾಲಿಕಲ್ ಹಾಗೆ ಉಳಿದು ಹೋಗಿರುತ್ತೆ. ಈ ಶುಂಠಿ ಎಣ್ಣೆ ಏನು ಮಾಡುತ್ತೆ ಅಂದರೆ, ಆ ರೀತಿ ಏರ್ ಫಾಲಿಕಲ್, ಡೆಡ್ ಆಗಿರುವಂತಹ ಏರ್ ಫಾಲಿಕಲ್ಗೆ ಒಂದು ಬ್ಲಡ್ ಅಂದರೆ ರಕ್ತದ ಮೂಲಕ ಫುಡ್ಡನ್ನು ಸಪ್ಲೈ ಮಾಡುತ್ತೆ. ಮತ್ತು ಅತಿ ಹೆಚ್ಚಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗೋದಕ್ಕೆ ಈ ಒಂದು ಶುಂಠಿ ಎಣ್ಣೆ ಸಹಾಯ ಮಾಡೋದ್ರಿಂದಾಗಿ ನಮ್ಮಲ್ಲಿ ಕೂದಲು ಉದುರಿ ತುಂಬ ನೈಸಾಗಿ ಸ್ಮೂತ್ ಆಗಿರುತ್ತಲ್ವ, ಆ ಜಾಗದಲ್ಲೂ ಸಹ ನಮಗೆ ಕೂದಲು ಮತ್ತೆ ಹುಟ್ಟಿ ಬರೋದಕ್ಕೆ ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನಿಮ್ಮ ಫ್ಯೂಚರಲ್ಲಿ ಉದುರುವಂತಹ ಏರನ್ನು ಕೂಡ ಇದು ಆದಷ್ಟು ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ಹೇರ್ ಫಾಲಲ್ಲಿ ಒಂದು ವಿಧ ಬರುತ್ತೆ, ಟೆಲೋಜನ್ ಎಫಿಲಿಯಮ್ ಅಂತ, ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಮ್ಮ ಎಣ್ಣೆ ಆರಿದೆ, ಅಂದರೆ ಕಾಯಿಸಿರೋದೆಲ್ಲ ಕಂಪ್ಲೀಟಾಗಿ ಆರೋಗಿದೆ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಒಂದು ನಿಮ್ಮ ಮನೆಯಲ್ಲಿ ಈ ಥರ ಫಿಲ್ಟರ್ ಕಾಫಿದು ಇದು ಬರುತ್ತಲ್ವ, ಶೋಧಿಸ್ಕೊಳ್ಳೋದು, ಅದನ್ನು ತೆಗೆದುಕೊಂಡು ಈ ಎಣ್ಣೆಯನ್ನು ನೀವು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ನೀವು ಕೇಳೋದಿದ್ರೆ ನಾವು ಎಷ್ಟು ದಿನಕ್ಕೊಂದ್ಸಲ ಇದನ್ನು ಹಚ್ಚಬೇಕು, ಯಾವಾಗ ಸ್ನಾನ ಮಾಡಬೇಕಂತ ನಿಮಗೆ ಪ್ರಶ್ನೆಗಳು ಮೂಡ್ತಾ ಇರ್ಬೋದಲ್ವ. ನೀವು ಇದನ್ನು ವಾರಕ್ಕೆ 2 ಸಲ ಉಪಯೋಗಿಸ್ಬೇಕು. ಇದನ್ನು ನೀವು ಓವರ್ನೈಟ್ ಆದರೂ ಹಚ್ಚಿ ಬಿಡಬಹುದು, ಅಥವಾ ಮಿನಿಮಮ್ 4 ಗಂಟೆಯಾದರೂ ನಿಮ್ಮ ತಲೆಯ ಮೇಲೆ ಅಂದರೆ ಸ್ಕಾಲ್ಪಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ಬಿಟ್ಟು ನೀವು ನಂತರ ಸ್ನಾನ ಮಾಡ್ಬೋದು. ನೀವು ಯಾವ ಸಾಮಾನ್ಯವಾಗಿ ಶಾಂಪು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ನೀವು ತಲೆಗೆ ಸ್ನಾನ ಮಾಡಿ. ಮಿನಿಮಮ್ ಒಂದು 15 to 20 ಡೇಸಲ್ಲಿ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗೋದನ್ನು ನೀವೇ ಗಮನಿಸ್ತೀರಾ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಂದರೆ ಮರೆಯದೇ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ